ಕೂಡ ತಿಳಿದಿರುವ ಹಾಗೆ ಕಳೆದ 2 ದಿನಗಳ ಹಿಂದೆ ಡಾಕ್ಟರ್ ಸುಶ್ರುತ್ ಗೌಡ ಎಂಬುವ ವ್ಯಕ್ತಿಯವರು ಮೈಸೂರು ನಗರ ಚಾಮರಾಜ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಕೆ ಹರೀಶ್ ಗೌಡರವರ ವಿರುದ್ಧ ಒಂದು ಟೀಕೆಯನ್ನು ಮಾಡಿದರು. ಈ ಟೀಕೆ ಅವರು ಮಾಡಿರುವಂಥದ್ದು ತುಂಬ ಗಂಭೀರವಾದಂಥದ್ದು ಮತ್ತು ಸತ್ಯಕ್ಕೆ ದೂರವಾದಂಥದ್ದು. ಇವರು ಈ ಟೀಕೆ ಮಾಡುವ ಉದ್ದೇಶದ ಹಿನ್ನೆಲೆ ಏನಿತ್ತು? ಹರೀಶ್ ಗೌಡರವರು ಕ್ಯಾಶಿನೋಗೆ ಹೋಗ್ತಾರೆ ಅಂತ ಹೇಳಿ ಅವ್ರನ್ನ ಬಗ್ಗೆ ಒಂದು ಟೀಕೆಯನ್ನು ಮಾಡಿದರು. ಮೊದಲಿಗೆ ನಾನೇನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈ ಕ್ಯಾಶಿನೋಗೆ ಹೋಗೋದ ತಕ್ಷಣವೇ ಅವರು ಕೆಟ್ಟವರಾಗ್ಬಿಡ್ತಾರಾ? ಅವರ ಖಾಸಗಿ ವಿಚಾರಗಳನ್ನ ಯಾರೇ ಆಗಲಿ ನಾವು ಅದರಲ್ಲಿ ಹಸ್ತಕ್ಷೇಪವನ್ನು ಮಾಡಬಾರ್ದು. ಹರೀಶ್ ಗೌಡರವರು ಸಾಕಷ್ಟು ಜನಸೇವೆಯನ್ನು ಮಾಡುವ ಮುಖಾಂತರ ಈ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ. ಹರೀಶ್ ಗೌಡವರು ಕ್ಷೇತ್ರದ ಬಗ್ಗೆ ಸುಶ್ರುತ್ ಗೌಡವರು ಟೀಕೆ ಮಾಡುವಂಥದ್ದಕ್ಕೆ ಅರ್ಥವೇ ಇಲ್ಲದಂತಹ ವಿಷಯವಾಗಿದೆ. ಹರೀಶ್ ಗೌಡರು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಸತತ ನಿರಂತರವಾಗಿ ಅವರು MLA ಆದ ಮೇಲೆ ಅವರು ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ, ಜನಸಾಮಾನ್ಯರ ಅಭಿವೃದ್ಧಿಗೆ ಕಾಳಜಿ ವಹಿಸಿಲ್ಲ. ಅವರು ಶಾಸಕರು ಆಗುವಂಥ ಮುಂಚೆ 10 ವರ್ಷಗಳ ಹಿಂದೆಯಿಂದನೂ ಕೂಡ ಅವರು ಚಾಮರಾಜ ಕ್ಷೇತ್ರದ ಶಾಸಕರ ಇಲ್ಲದ ದಿನಗಳಲ್ಲೂ ಕೂಡ ಅವರು ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬ ಮಹಿಳೆಯರ ಪರ, ದೀನ ದಲಿತರ ಪರ ಮತ್ತು ಶೋಷಣೆಗೆ ಒಳಗಾದಂಥ ಹೆಣ್ಮಕ್ಳು, ರೈತರು, ಅಲ್ಪಸಂಖ್ಯಾತರು, ದಲಿತರ ಪರವಾಗಿ ಅವರು ಯಾವಾಗಲೂ ಕೂಡ ಸದಾ ಕಾಳಜಿ ವಹಿಸಿ ಅವರ ಸಹಾಯವನ್ನು ಕೋರಿ ಬಂದಂಥ ಜನಗಳಿಗೆ ತಮ್ಮ ಕೈಲಾದಂಥ ಸಹಾಯವನ್ನು ಮಾಡಿಕೊಂಡು ಅವರು ಬಂದಿರುವಂಥ ಹೆಗ್ಗಳಿಕೆ ಇಡೀ ಚಾಮರಾಜ ಕ್ಷೇತ್ರದ ಜನತೆಗೂ ಗೊತ್ತಿದೆ. ಇದನ್ನು ಸುಶ್ರುತ್ ಗೌಡವರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸುಶ್ರುತ್ ಗೌಡವರು ಚಾಮರಾಜ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಒಂದು ಸಾರಿ ಇಡೀ ಚಾಮರಾಜ ಕ್ಷೇತ್ರವನ್ನು ಸುತ್ತಬೇಕು ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸುಮಾರು 800ಕ್ಕೂ ಹೆಚ್ಚು ಕೋಟಿ ಹಣವನ್ನು ಈ ಚಾಮರಾಜ ಕ್ಷೇತ್ರಕ್ಕೆ ತಂದಿದ್ದಾರೆ. ಆ ಮೂಲಕ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯುವಂಥ ಕೆಲಸವನ್ನು ಹರೀಶ್ ಗೌಡರು ಮಾಡ್ತಾ ಬಂದಿದ್ದಾರೆ. ಉದಾಹರಣೆಗೆ ತಮ್ಮೆಲ್ಲರೂ ಕೂಡ ತಿಳಿದಿರುವ ಹಾಗೆ ಭಾಳಷ್ಟು ಅಭಿವೃದ್ಧಿ ವಿಚಾರದಲ್ಲಿ ಇಡೀ ಮೈಸೂರು ನಗರದಲ್ಲೇ ಅತ್ಯಂತ ಹೆಚ್ಚು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಂಥ ಶಾಸಕರು ಯಾರಾದರೂ ಇದ್ದರೆ ಅದು ಹರೀಶ್ ಗೌಡರವರು. ಉದಾಹರಣೆಗೆ ಅತ್ಯಾಧುನಿಕ ಕ್ರಿಟಿಕಲ್ ಕೇರ್ ಸೆಂಟರ್, ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಘಟಕ, ಮಹಾರಾಣಿ ವಿಜ್ಞಾನ ಕಾಲೇಜು ಘಟಕಕ್ಕೆ 54 ಕೋಟಿ, ಕಲಾ ಮತ್ತು ವಾಣಿಜ್ಯ ಕಟ್ಟಡಕ್ಕೆ 116 ಕೋಟಿ ಅನುದಾನವನ್ನು ಕೊಡುವ ಮೂಲಕ ಅವರು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಕಿದ್ವಾಯಿ ಆಸ್ಪತ್ರೆ ಕಟ್ಟಡ ಉದ್ಘಾಟನೆಗೆ 50 ಕೋಟಿ ಅನುದಾನ, 25-26ನೇ ಸಾಲಿನಲ್ಲಿ ನಿಮ್ಮನ್ಸ್ ಮಾದರಿಯ ಸಂಸ್ಥೆಯನ್ನು 100 ಕೋಟಿ ವೆಚ್ಚದಲ್ಲಿ ಸ್ಥಾಪಿಸಲು ಮತ್ತು ಪ್ರಾದೇಶಿಕ ಎಂಡೋಕ್ರೈನಾಲಜಿ ಕೇಂದ್ರಗಳನ್ನು ಸ್ಥಾಪಿಸಲು 100 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿಸುವ ಮೂಲಕ ಸಾರ್ವಜನಿಕರಿಗೆ, ಬಡವರಿಗೆ ಆರೋಗ್ಯ ಸೇವೆಯನ್ನು ಅವರಿಗೆ ಸಮರ್ಪಕವಾಗಿ ದೊರಕಿಸಿಕೊಡಲು ಕಂಕಣಬದ್ಧರಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರುವಂಥ ಏಕೈಕ ನಾಯಕ ಅದು ಹರೀಶ್ ಗೌಡರಾಗಿದ್ದಾರೆ. ಮತ್ತು ಕೈಲಾಸಪುರಂನಲ್ಲಿ ಬಾಬು ಜಗಜೀವನರಾಮ್ ಪಾರ್ಕ್ ಉದ್ಯಾನವನ ಹಾಗೂ ಆ ಉದ್ಯಾನವನದ ಸುತ್ತಲೂ ಇರುವಂಥ ರಸ್ತೆಯ ಅಭಿವೃದ್ಧಿಗೋಸ್ಕರ 75 ಲಕ್ಷ ಹಣವನ್ನು ಅವರು ವ್ಯಯ ಮಾಡಿದ್ದಾರೆ. ಮತ್ತು ಇನ್ನಿತರ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಈ ಒಂದು ದಾಖಲೆಗಳ ಮುಖಾಂತರ ಸಲ್ಲಿಸೋದಕ್ಕೆ ನಾವು ಇಷ್ಟಪಡ್ತೇವೆ. ಮತ್ತು ಅವರು ಸಾಮಾಜಿಕ ಸೇವಾ ಕಾರ್ಯಗಳನ್ನು ನಾವು ಗಮನಿಸಿದಾಗ ಕಳೆದ 1 ತಿಂಗಳಿನ ಹಿಂದೆ ಸುಮಾರು 350 ಲ್ಯಾಪ್ಟಾಪ್ನ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತಮ್ಮದೇ ಆದಂಥ ಸ್ವಂತ ದುಡಿಮೆಯ ಹಣದಿಂದ 350 ಲ್ಯಾಪ್ಟಾಪ್ ವಿದ್ಯಾರ್ಥಿಗಳಿಗೋಸ್ಕರ ಉಚಿತವಾಗಿ ನೀಡಿರುವಂಥ ಕೆಲಸಗಳನ್ನ ಅವರು ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಸಾಮಾಜಿಕವಾಗಿ ನಮ್ಮ ಕರ್ನಾಟಕದ ಈ ದೇಶದ ಸಂಸ್ಕೃತಿಯ ಧಾರ್ಮಿಕ ಆಚರಣೆಗಳಿಗೆ ಅವರು ಯಾವಾಗಲೂ ಕೂಡ ತಮ್ಮ ಕೈಲಾದಂಥ ಸಹಾಯವನ್ನು ಮಾಡ್ತಾ ಬಂದಿರುವಂಥ ಏಕೈಕ ವ್ಯಕ್ತಿಯಾಗಿದ್ದಾರೆ. ಗಣೇಶ ಹಬ್ಬ ಆಗಿರ್ಬೋದು, ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು,
ಇನ್ನಿತರ ಧಾರ್ಮಿಕ ಆಚರಣೆಗಳಿಗೆ ಬಂದಾಗ ಯಾವುದೇ ತಾರತಮ್ಯ ಮಾಡದೆ ಹಿಂದೂ ಮುಸ್ಲಿಂ ಕ್ರೈಸ್ತ ಎನ್ನುವ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಅವರು ಸಹಾಯ ಹಸ್ತವನ್ನು ಚಾಚ್ತಾ ಒಬ್ಬ ಜನಾನುರಾಗಿಯಾಗಿ ಸೇವೆ ಮಾಡುವಂಥ ವ್ಯಕ್ತಿಗೆ ಇವರು ಈ ರೀತಿಯಾದಂತೆ ಟೀಕೆ ಟಿಪ್ಪಣಿಗಳನ್ನ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತೇವೆ. ಇದ್ದಕ್ಕಿದ್ದ ಹಾಗೆ ಅವರು ಶಂಕರಲಿಂಗೇಗೌಡರನ್ನ ನೆನೆಸ್ಕೊಬಿಡ್ತಾರೆ. ಶಂಕರಲಿಂಗೇಗೌಡರ ಥರ ಸೇವೆ ಮಾಡಬೇಕು ಅಂತ. ಅಲ್ಲ ಸ್ವಾಮಿ, ಶಂಕರಲಿಂಗೇಗೌಡರು ಎಂಥ ಜನ ಸೇವೆ ಮಾಡುವಂಥ ಜನಸಾಮಾನ್ಯರಿಗೆ ಸದಾ ಸಿಗ್ತಿದ್ದಂತಹ ವ್ಯಕ್ತಿಯಾಗಿದ್ದರು. ಅವ್ರ ಬಗ್ಗೆ ಹರೀಶ್ ಗೌಡರಿಗೆ ಅಪಾರವಾದ ಗೌರವ ಇದೆ. ಅಪಾರವಾದ ಗೌರವ ಇಟ್ಕೊಂಡು ಅವರ ಒಂದು ಹಾದಿಯಲ್ಲೇ ಹರೀಶ್ ಗೌಡರು ಕೂಡ ತಮ್ಮ ಕರ್ತವ್ಯವನ್ನು ಸಾಗಿಸ್ತಾ ಇರೋದನ್ನ ನಾವೆಲ್ಲವೂ ಕೂಡ ನೋಡ್ಬೋದಾಗಿದೆ. ಪ್ರತಿಯೊಬ್ಬರು ಕೂಡ ತಮ್ಮ ಕಚೇರಿಯನ್ನು ತೆಗೆದಿದ್ದಾರೆ. ಜಲದರ್ಶಿನಿಯಲ್ಲಿ ತಮ್ಮ ಕಚೇರಿಯನ್ನು ತೆರೆಯುವ ಮೂಲಕ ಸಾರ್ವಜನಿಕರು ಬಂದು ತಮ್ಮ ಕುಂದು ಕೊರತೆಗಳನ್ನು ಶಾಸಕರ ಹತ್ರ ಹೇಳ್ಕೊಳ್ಳೋದಕ್ಕೆ ಮುಕ್ತವಾದಂಥ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಪಾದಯಾತ್ರೆ ಕೈಗೊಳ್ಳುವ ಮೂಲಕ ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ಹೋಗಿ ಆ ಒಂದು ಜನಸಾಮಾನ್ಯರ ವಾರ್ಡ್ನ ಕುಂದುಕೊರತೆ, ರಸ್ತೆ ಇರ್ಬೋದು, ಒಳಚರಂಡಿ ಇರ್ಬೋದು, ಜನಸಾಮಾನ್ಯರ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಗಮನ ಹರಿಸುವಂಥ ಕೆಲಸವನ್ನು ಹರೀಶ್ ಗೌಡರು ಮಾಡ್ತಾ ಬಂದಿದ್ದಾರೆ. ಇವೆಲ್ಲವೂ ಕೂಡ ಪರಿಗಣಿಸದೆ ಇವರು ಏಕಾಏಕಿ ಅವ್ರ ಮೇಲೆ ಒಂದು ಆರೋಪವನ್ನು ಮಾಡ್ತಾರೆ. ಆ ಆರೋಪ ಏನು ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಪತ್ರಿಕಾ ಮುಖಾಂತರ ಮೈಸೂರಿನ ಜನತೆಗೆ ತಿಳಿಯೋದಕ್ಕೆ ಇಷ್ಟಪಡ್ತೇವೆ. ನೋಡಿ, ಅವರು ಕೆಲವು ದಿನಗಳ ಹಿಂದೆ ಒಂದು ಪತ್ರಿಕೆಯಲ್ಲಿ ಒಂದು ಆರೋಪವನ್ನು ಮಾಡಿದರು. ಅವರು ಒಂದು ಮೈಸೂರು ನಗರ ಕಾರ್ಪೊರೇಷನ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದರು. DC ಅವರು ಲಕ್ಷ್ಮೀಕಾಂತ್ ರೆಡ್ಡಿ ಅವರು. ಮೈಸೂರು ಪಾಲಿಕೆ ಸಹಾಯಕ ಕಂದಾಯಕ ಅಧಿಕಾರಿ ಸೇರಿ ಇಬ್ಬರು ಅಮಾನತ್ತು ಅಂತ ಹೇಳಿ ಇಬ್ಬರು ಅಧಿಕಾರಿಗಳನ್ನ AC ಮಹೇಶ್ ಅಂತೇಳಿ ಅವರು ಕೂಡ ಅಮಾನತ್ತನ್ನು ಮಾಡಿದರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳನ್ನು ನಾನು ಗಂಭೀರವಾದಂಥ ಆರೋಪಗಳನ್ನು ನಾನು ಸುಶ್ರುತ್ ಗೌಡರ ಮೇಲೆ ಮಾಡ್ತೀವಿ. ನೋಡಿ, ಕುವೆಂಪು ವಿದ್ಯಾವರ್ಧಕ ಟ್ರಸ್ಟ್ ಅನ್ನುವಂಥ ಒಂದು ಸಂಸ್ಥೆ ನಮ್ಮ ಕಾಳಿದಾಸ ರಸ್ತೆಯಲ್ಲಿ ಇದೆ. ಈ ಸಂಸ್ಥೆಗೆ ಸೇರಿದಂತಹ ಸುಮಾರು 10 ಎಕರೆ ಜಮೀನನ್ನು ಈ ಸುಶ್ರುತ್ ಗೌಡ ಎಂಬುವಂಥ ವ್ಯಕ್ತಿ ಅನಾಧಿಕೃತವಾಗಿ ಕಾನೂನು ಬಾಹಿರವಾಗಿ 10 ಎಕರೆ ಜಮೀನನ್ನು ಇವರು ತಮ್ಮ ಹೆಸರಿಗೆ ಖಾತೆಯನ್ನು ಮಾಡಿಸ್ಕೊಂಡಿರ್ತಾರೆ. ಯಾವ ಸಂಸ್ಥೆದು? ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಕೆಲವು ವ್ಯಕ್ತಿಗಳು ತಮ್ಮ ಹೆಸರಿಗೆ ಕಾನೂನು ಬಾಹಿರವಾಗಿ ಅಧಿಕಾರಿಗಳಿಗೆ ಲಂಚದ ಹಣವನ್ನು ಕೊಟ್ಟು, ಹಣದ ಆಮಿಷಗಳನ್ನು ಒಡ್ಡಿ, ಸಮರ್ಪಕ ದಾಖಲಾತಿಗಳನ್ನು ಪರಿಶೀಲನೆ ಮಾಡದೆ ಕೇವಲ ಹಣವನ್ನು ಪಡೆದು ಖಾತೆಯನ್ನು ಮಾಡಿಸಿರ್ತಾರೆ. ಈ ಖಾತೆಗೆ, ಈ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಸುಶ್ರುತ್ ಗೌಡರವರು ಪೊಸಿಷನ್ ತಗೊಳ್ಳದೆ ಜಮೀನನ್ನು ತನ್ನ ಸ್ವಾಧೀನಕ್ಕೆ ಪಡೆಯದೆ ಮುಂಚಿತವಾಗಿಯೇ ಒಂದು ಅಗ್ರಿಮೆಂಟ್ನ ಹಾಕೊಂಡಿರ್ತಾರೆ, ಕ್ರಯ ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ. ಈ ಕ್ರಯ ಒಪ್ಪಂದವನ್ನು ಮಾಡ್ಕೊಂಡಾದ ನಂತರ ಒಬ್ಬ ಜಯಕುಮಾರ್ ಅನ್ನುವಂಥ ವ್ಯಕ್ತಿ ಮಾಹಿತಿ ಹಕ್ಕಿನಲ್ಲಿ ದಾಖಲೆಗಳನ್ನು ಪಡ್ಕೊಂಡು ಇಲ್ಲಿ ಅಕ್ರಮವೆಸಗಿದ್ದಾರೆ, ಕುವೆಂಪು ವಿದ್ಯಾವರ್ಧಕ ಟ್ರಸ್ಟ್ನ 10 ಎಕರೆ ಜಮೀನನ್ನು ಸುಳ್ಳು ದಾಖಲೆಯನ್ನು ನೀಡಿ ತಮ್ಮ ಹೆಸರಿಗೆ ವರ್ಗಾವಣೆ ಮಾಡ್ಕೊಂಡಿದ್ದಾರೆ, ಖಾತೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ದೂರು ದಾಖಲು ಮಾಡಿದ್ಮೇಲೆ ಶಿವರಾಮನ್ ಅವರು ಕೂಡ ಈ ಒಂದು ವಿಚಾರವಾಗಿ ದೂರು ದಾಖಲು ಮಾಡಿದ ಒಂದೇ ಒಂದು ದಿನದಲ್ಲಿ DC ಅವರು ಈ ಎಲ್ಲ ದಾಖಲೆಗಳನ್ನು ಕೂಡ ಸಮಗ್ರವಾಗಿ ಪರಿಶೀಲನೆ ಮಾಡಿ ಅವರು ಖಾತೆಯನ್ನು ತಡೆ ಹಿಡಿತಾರೆ. ಈ ತಡೆ ಹಿಡಿಯೋದಕ್ಕಿಂತಲೂ ಮುಂಚೆನೇ ಸುಶ್ರುತ್ ಗೌಡ ಈ 10